ಅಪ- ಪ್ರತಿ ವರ್ಷನೂ ನಮ್ಮ ತಾತ ಮುತ್ತಾತಂದ್ರು ನಮ್ಮ ಕಾಕಿ ಬಿಸೇಗೌಡ ಕುಟುಂಬದವರ ಆ, ಎಲ್ಲ ಹಿರಿಯರು ಅವ್ರಿಗೆಲ್ಲ ನಾವು ವರ್ಷದಲ್ಲಿ ಪ್ರತಿ ವರ್ಷನೂ ಈ ಸ್ಕೂಲ್ ಮಕ್ಕಳಿಗಾಗ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಊಟ ಗೀಟ ಹಾಕಿ ಬಟ್ಟೆ ದಾನ ಮಾಡ್ತೀವಿ. ಈ ವರ್ಷನೂ ಅದೇ ಕಾರ್ಯನ ಮಾಡ್ತಾ ಇರೋದು. ಇಲ್ಲಿ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ನಾವೇ ಜಾಗ ದಾನಿ ಕೊಟ್ಟಿರೋದು. ಅದರಿಂದ ನಾವ್ ಪ್ರತಿ ವರ್ಷನೂ ನಮ್ಮವ್ರನ್ನೆಲ್ಲ ಇಲ್ಲೇ ಹಾಕಿದೀವಿ. ನಮ್ ತಾತ ಆಗ್ಲಿ, ನಮ್ಮ ಅಜ್ಜಿಗಳಾಗ್ಲಿ, ನಮ್ ಚಿಕ್ಕಪ್ಪ ಅವ್ರಾಗ್ಲಿ, ನಮ್ ತಂದೆಯವರು, ಇವ್ರನ್ನೆಲ್ಲ ನಾವು ಇಲ್ಲೇ ಹಾಕಿರೋದು. ತಾತಗಳು ಮೊದ್ಲು ಅಲ್ಲಿ ಇದು ಮಾಡ್ತಾ ಇದ್ರು. ಆ ಕಡೆ ಇನ್ನೊಂದು ಜಾಗ ಇತ್ತು, ಅಲ್ಲಿ ಸುಡ್ತಾ ಇದ್ರು. ಆ ಸುಡೋದನ್ನ ಬಿಟ್ಟು ಮತ್ತೆ ಇದಕ್ಕೆ ಇವಾಗೆಲ್ಲ ಹಿಂಗೆ ಸಮಾಧಿಗಳು ಮಾಡಿ ಇಲ್ಲಿ ಉಳ್ತಾ ಇದ್ರು. ಸರ್, ಈಗ ಅವರ ಪೂರ್ವಿಕರ ಒಂದು ಪೂಜೆ ಪುನಸ್ಕಾರಕ್ಕೆ ಕೆಲವರು ಅವ್ರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಆದ್ರೆ ನೀವು ಈ ತರ ಸಾಮಾಜಿಕ ಒಂದು ಬಟ್ಟೆ ದಾನ ಮಾಡೋದಾಗಿರ್ಬೋದು, ಆಹಾರ ದಾನ ಮಾಡೋದಾಗಿರ್ಬೋದು, ಮತ್ತೆ ಧನ ಸಂತರ್ಪಣೆ ಮಾಡೋದಾಗಿರ್ಬೋದು, ಈ ತರ ಕಾರ್ಯಕ್ರಮ ಮಾಡ್ತಾರೆ. ಇದು ಒಂದು ಉದ್ದೇಶ ಏನು? ಉದ್ದೇಶ ಅಂದ್ರೆ ನಮ್ಮ ಹಿರಿಯರು, ನಮ್ಮ ತಾತ ಮುತ್ತಾತಂದ್ರು, ನಾವು ಬಿಸೇಗೌಡರ ಕಾಲದಿಂದಾನು ನಾವಿಂತ ದಾನ ಧರ್ಮಗಳು ಮಾಡ್ತಾ ಬಂದಿದೀವಿ. ಅದಕ್ಕೆ ಅದನ್ನೇ ಆ ಪದ್ಧತಿನೇ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮುಂದಕ್ಕೂ ನಮ್ಗೆ ಆ ಚೌಡೇಶ್ವರಿ ಆಶೀರ್ವಾದ ಕೊಡ್ಲಿ ಅಂತ ಅನ್ಕೊಂತೀವಿ. ಇದೇ ತರ ಕಾರ್ಯಗಳು ಮಾಡಿ ಪ್ರತಿಯೊಬ್ಬರಿಗೂ ದಾನ ಧರ್ಮ ಮಾಡಿ ಊಟ ಆಗ್ಲಿ, ಬಟ್ಟೆ ಆಗ್ಲಿ ದಾನ ಮಾಡೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾರೆ. ಮಹಿಳೆಯರಿಗೂ ಸಹ ಅರಿಶಿನ ಕುಂಕುಮ ಕೊಟ್ಟು, ಕಂಬಳ ಕೊಟ್ಟು, ಸೀರೆ ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀರಾ? ಪ್ರತಿ ಹೆಂಗಸರಿಗೂ ಯಾರೇ ಬಂದಿರ್ಲಿ, ಹೆಣ್ಮಕ್ಳಿಗೆ ಸೀರೆ, ಬ್ಲೌಸ್ ಪೀಸು, ಜೊತೆಗೆ ಗಂಡಸರಿಗೆ ಪಂಚೆ, ಟವಲು ಪ್ರತಿಯೊಂದು ಕೊಟ್ಟು ನಾವು ಊಟ ಆದ್ಮೇಲೆ ಅವ್ರಿಗೆ ಉಪಚಾರ ಮಾಡಿ ಅವರಿಂದ ಆಶೀರ್ವಾದ, ಪ್ರತಿಯೊಬ್ಬರಿಂದಾನು ನಮ್ಗೆ ಆಶೀರ್ವಾದ ಇರಬೇಕು, ಮುಂದಕ್ಕೂ ಇದೇ ತರ ನಡ್ಸ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇರೋರು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು. ಅದೇ ನಮ್ಗೆ ಬೇಕಾಗಿದೆ. ಪ್ರತಿ ವರ್ಷ ಮಾಡ್ತಾ ಇದೀವಿ. ನಮ್ ತಾತ ಅವ್ರು ಹೋಗ್ದಾಗಿಂದ ಮಾಡ್ತಾ ಇರೋದು. ನಮ್ ತಾತ ಅವ್ರು ಹೋಗಿರೋದು 2001ರಲ್ಲಿ HD ವೆಂಕಟೇಗೌಡರು ಅಂತ ಹೇಳ್ಬಿಟ್ಟು ಅವರು ಫಸ್ಟ್ ಹೋಗಿದ್ದು. ಅವರು 2001ರಲ್ಲಿ ಹೋಗಿದ್ದು. 2001ರಲ್ಲಿ ಹೋಗಿದ್ದಾಗಿಂದ ಮೊದ್ಲಿಂದಾನು ನಾವು ಬಹಳ ಸಲ ಲಯನ್ಸ್ ಕ್ಲಬ್ ಅಂತ ಕರೆದು ಕಣ್ಣುಗಳ ಇದು ಇಡಿಸಿದೀವಿ. ಐ ಕ್ಯಾಂಪ್ಸು, ಆಮೇಲೆ ಹೆಲ್ತ್ ಕ್ಯಾಂಪ್ಸ್, ಐ ಕ್ಯಾಂಪ್ಸ್ ಇಡಿಸ್ತಾ ಇದ್ವಿ ಫಸ್ಟು, ಮತ್ತೆ ಹೆಲ್ತ್ ಕ್ಯಾಂಪ್ಸ್ ಇಡಿಸ್ತಾ ಇದ್ವಿ. ಅದಕ್ಕೆ ಮಧ್ಯದಲ್ಲಿ ಅಕಸ್ಮಾತ್ ಐ ಕ್ಯಾಂಪ್ಸ್, ಹೆಲ್ತ್ ಕ್ಯಾಂಪ್ಸ್ ಇಡೋಕ್ಕಾಗಲಿಲ್ಲ ಅಂದರೆ ಮಕ್ಕಳಿಗೆ ಹಿಂಗೆ ಊಟ ಉಪಚಾರ ಇದು ಮಾಡಿ ಬಡವರಿಗೆ ಅವ್ರಿಗೆಲ್ಲ ಸೀರೆಗಳು, ಪಂಚೆಗಳು ಎಲ್ಲ ದಾನ ಮಾಡಿ ಪ್ರತಿ ವರ್ಷವೂ ಇದೇ ಥರ 2001ರಿಂದನೂ ನಡ್ಕೊಂಡು ಬರ್ತಾರೆ. ಇದೇನು ಇವಾಗ ಹೊಸದಾಗಿ ಶುರು ಮಾಡಿರೋದಲ್ಲ. 2001 ಅದಕ್ಕೆ ಮುಂಚೆನೂ ಮಾಡ್ತಾ ಇದ್ವಿ, ಬಟ್ ಇಷ್ಟು ಇದಾಗಿ ಮಾಡ್ತಾ ಇರಲಿಲ್ಲ. ಸೊ ಅವರು ನಮ್ಮ ತಾತ ಅವರು ಹೋದಾಗಿದ್ದಾನು, ಯಾಕೆಂದರೆ ಅವರು ಬಹಳ ಬಡವರಿಗೆ ಅವರಿಗೆಲ್ಲ ಬಹಳ ಸಹಾಯ ಮಾಡಿದ್ದಾರೆ. ಬಹಳ ಜಮೀನುಗಳು ದಾನ ಮಾಡಿದ್ದಾರೆ. ಪ್ರತಿಯೊಂದು ಈ ಸುತ್ತಮುತ್ತಲು ಎಲ್ಲೇ ಹೋಗಿ ಇದು ಬಂದು ಆ್ಯಕ್ಚುಲಿ ಕಾಕಿ ಬಿಸೇಗೌಡ ಸೊ ಆ ವಂಶಸ್ಥರು ಯಾರೇ ಇದಾಗಿದ್ರು ಪ್ರತಿ ವರ್ಷ ಮುಂದಿನ ದಿನಗಳಲ್ಲಿ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ತೀರಾ? ಚೌಡೇಶ್ವರಿ ಹೇಳ್ಕೊಳ್ಳೋರು ಪ್ರತಿ ವರ್ಷವೂ ಇದೇ ಥರ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ದೇವ್ರನ್ನ ಆಶೀರ್ವಾದ